ಹಲೋ ಫ್ರೆಂಡ್ಸ್, ಕೋಮಲ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬದನೆಕಾಯಿ ಭರ್ತಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ಇದು ಬದನೆಕಾಯಿ ಭರ್ತಾ. ಇದು ರೊಟ್ಟಿ, ದೋಸೆ, ಚಪಾತಿ, ಅನ್ನ, ಮುದ್ದೆ ಯಾವ್ರ ಜೊತೆ ಬೇಕಾದರೂ ಹೊಂದ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ಒಂದು ಮಸಾಲೆ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ, ಅರ್ಜೆಂಟಾಗಿ ಮಾಡ್ಕೊಬೋದು. ಇದನ್ನು ಮಾಡೋದು ಹೇಗೆ ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಬದನೆಕಾಯಿನ ಹೆಚ್ಕೊಂಡ್ಬಿಟ್ಟು ತೊಳೆದು ನೀರು ಹಾಕಿ ಇದರಲ್ಲಿ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾದ್ಮೇಲೆ ಇದರಲ್ಲಿರೋಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಬದನೆಕಾಯಿನ ಸಪ್ರೇಟ್ ಮಾಡಿಕೊಂಡು ಇದನ್ನೆಲ್ಲ ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರಲ್ಲಿ ನುಣ್ಣಗೆ ಇದನ್ನು ಸ್ಮ್ಯಾಶ್ ಮಾಡ್ಕೊಬೇಕು. ಎಲ್ಲ ಚೆನ್ನಾಗಿ ಇದ್ರ ಬದನೆಕಾಯಿ ಎಲ್ಲ ಇರಬಾರ್ದು, ಅದು ಚೆನ್ನಾಗಿ ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸಹ ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇಲ್ಲಿ ನಾನು ಟೊಮೊಟೊ ಆಗಲಿ ಹಸಿಮೆಣಸಿನ್ಕಾಯಿ ಆಗಲಿ ಏನೂ ಹಾಕ್ಕೊಂಡಿಲ್ಲ, ಬರೀ ಬದನೆಕಾಯಿ ಮತ್ತು ಕಾಯಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಈ ಥರ ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಅದು ಸಿಡಿದ ನಂತರ ಒಂದೆರಡು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಗೆಯೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಸಹ ತೊಳೆದು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದೇ ಇದಕ್ಕೆ ಹೈಲೈಟು, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಬಾಡಿಸ್ಕೊಬೇಕು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಸಹ ಹಾಕ್ಕೊಂಡು ಹಾಗೆಯೇ ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊಬೇಕು. ಇದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಒಗ್ಗರಣೆ ಆದಮೇಲೆ ಇಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಟಿರೋಂಥ ನಾವು ಕಾಯಿ ತುರಿ ಮತ್ತು ಬದನೆಕಾಯನ್ನು ಇದಕ್ಕೆ ಸೇರಿಸ್ಕೊಬೇಕು. ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ಗಟ್ಟಿನೇ ಇರಲಿ ಅನ್ನೋದಾದರೆ ಇದಕ್ಕೇನು ನೀರೇನು ಸೇರಿಸ್ಕೊಬೇಡಿ. ಇದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ರಸ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ನಮಗೆ ಸ್ವಲ್ಪ ತೆಳು ಬೇಕು, ಸೆಮಿ ಗ್ರೇವಿ ಥರ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ರಸನ ಸಹ ಸೇರಿಸ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದನ್ನೆಲ್ಲನೂ ಒಂದು 5 ನಿಮಿಷ ಹಾಗೇನೇ ಇದನ್ನು ಕುದಿಸ್ಕೊಬೇಕು. ಜಾಸ್ತಿ ಕುದಿಸ್ಬೇಡಿ, ಯಾಕಂದರೆ ಇದಾಗಲೇ ಎಲ್ಲ ಬೆಂದಿದೆ. ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕುದಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದು ಒಂದು ಸತಿ ಸುಮ್ಮನೆ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸೋ ಅಂಥದ್ದೇನು ಬೇಡ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇದನ್ನು ಕುದಿಸಾದ್ಮೇಲೆ ಈ ಥರ ಬಬಲ್ಸ್ ಬಂದರೆ ಸಾಕು. ಇದಕ್ಕೆ ಜಾಸ್ತಿ ಏನು ಕುದಿಸೋ ಅಂಥ ಅವಶ್ಯಕತೆ ಬೇಡ. ಈ ಥರ ಎಲ್ಲ ಕುದ್ದಾದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಜ್ಜಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೋಬೇಕು. ಇಲ್ಲಿ ನಿಮ್ಗೆ ಹಸಿ ಬೆಳ್ಳುಳ್ಳಿ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋದಾದರೆ ಬೆಳ್ಳುಳ್ಳಿನ ಒಗ್ಗರಣೆಲೆ ಸೇರಿಸ್ಕೊಂಬಿಡಿ. ಇದು ಹಸಿ ಬೆಳ್ಳುಳ್ಳಿ ಹಾಕೋದ್ರಿಂದ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಕೊನೆಯದಾಗಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನೀವು ಒಗ್ಗರಣೆಗಾದರೂ ಹಾಕೋಬೋದು, ಈಗಾದರೂ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಲಾಸ್ಟಿಗೆ ಒಗ್ಗರಣೆ ಕೊಡೋಣ. ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊಬೇಕು. ನಾನು ಎಲ್ಲಿ ಖಾರ ಹಾಕಿಲ್ಲ, ಇದೇ ಖಾರದ ಪುಡಿನೇ ಇದಕ್ಕೆ ಬೇಕಾಗಿರೋದು. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಎಲ್ಲ ಒಗ್ಗರಣೆ ಮಾಡಿಕೊಂಡು ಈ ಒಗ್ಗರಣೆನ ಈ ಬದನೆಕಾಯಿ ಭರ್ತಾಗೆ ಹಾಕ್ಕೊಂಡು ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಬಿಟ್ರೆ ಇಲ್ಲಿ ಬದನೆಕಾಯಿ ಭರ್ತಾ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ಬೇಗನೂ ಆಗುತ್ತೆ. ಒಂದೇ ಥರದ್ದು ಮಾಡಿ ನಾವು ತಿನ್ನೋದ್ರಿಂದ ಎಲ್ಲರೂ ಇದೇ ಮಾಡಿದೆಯಾ ಪದೇ ಪದೇ ಅನ್ನೋ ಥರ ಫೀಲ್ ಮಾಡ್ತಾರೆ. ಈ ಥರ ಹೊಸದಾಗಿ ಏನಾದರೂ ಮಾಡಿಕೊಟ್ರೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನು ರೊಟ್ಟಿನೂ ಮತ್ತು ಅನ್ನನೂ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ನೀವೊಂದು ಸತಿ ಇದನ್ನು ಮನೇಲೇ ಮಾಡ್ಕೊಂಡು ನೋಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದೇ ಥರದ್ದು ಮಾಡ್ಕೊಂಡು ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಹೊಸ ರುಚಿನ ಟೇಸ್ಟ್ ಮಾಡಿದ್ರೆ ಎಲ್ಲರೂ, ಮನೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ.